ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ, ಸಿಂಪಲ್ಲಾಗಿ ಒಬ್ಬಟ್ಟು ಸಾಂಬಾರು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದೇನೆ. ತೊಗರಿಬೇಳೆ ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ನೋಡಿ, ಅದಕ್ಕೆ ಮಸಾಲೆ ಬಂದುಬಿಟ್ಟು ಧನಿಯಾ ಪೌಡ್ರು ಬಂದುಬಿಟ್ಟು 3 ಸ್ಪೂನ್ ತೊಗೊಂಡಿದ್ದೀನಿ. ಒಣಕೊಬ್ಬರಿ, ಕೊತ್ತಂಬರಿ, ಚಕ್ಕೆ, ಮೆಣಸು, ಒಂದೇ ಒಂದು ಏಲಕ್ಕಿ ಮತ್ತು 2 ಲವಂಗ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ ಮತ್ತು ಕೊಬ್ಬರಿ. ಜೀರಿಗೆ ಬಂದ್ಬಿಟ್ಟು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ 3 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನ ಕಟ್ ಮಾಡಬೇಕು. ಈಗ ಒಂದು ತವಾನ ಬಿಸಿ ಮಾಡೋಕ್ಕಿಡಿ. ಆ ತವ ಬಿಸಿ ಆದಮೇಲೆ ನಾವು ಈ ಮಸಾಲೆ ಐಟಮ್ಸ್ನೆಲ್ಲ ಹುರ್ಕೊಬೇಕಾಗತ್ತೆ. ಎಲ್ಲ ಮಸಾಲೆ ಐಟಮ್ಸ್ ಹುರಿದ್ಬಿಟ್ಟು ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು. 2-3 ದಿನ ಕೂಡ ನಾವು ಆರಾಮಾಗಿ ಊಟ ಮಾಡ್ಕೊಬೋದು. ಸಾಂಬಾರು ಏನೂ ಹಾಳಾಗಲ್ಲ. ಈಗ ನೋಡಿ, ಹಂಚು ಇಟ್ಟಿದ್ದೀನಿ ನಾನು ಬಿಸಿ ಮಾಡೋದಕ್ಕೆ. ಅದು ಬಿಸಿ ಆದ ತಕ್ಷಣ ನೋಡಿ ಬಿಸಿ ಆಗಿದೆ. ಇದಕ್ಕೆ ಚಕ್ಕೆ, ಲವಂಗ, ಮೆಣಸು ಏನು ತೊಗೊಂಡಿದ್ದೀನೋ ಅದನ್ನ ಸ್ವಲ್ಪ ಹುರ್ಕೊತೀನಿ ಚಟಪಟ ಅನ್ನೋ ಥರ. ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ರೆ ಸ್ಮೆಲ್ ಅನ್ನೋದಿರಲ್ಲ. ಮಸಾಲೆ ಚೆನ್ನಾಗಿರಬೇಕು ಸಾಂಬಾರಿಗೆ. ಈಗ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹುರ್ಕೊಬೇಕು. ಮೆಣಸು, ಲವಂಗ ಮತ್ತು ಚಕ್ಕೆ. ಲವಂಗನ 2 ತೊಗೊಳ್ಳಿ, ಯಾಕಂದರೆ ಸಾಂಬಾರು ನೀರು ಹೊಡೆಯುತ್ತೆ. ಲವಂಗ ಜಾಸ್ತಿ ಹಾಕ್ಕೊಬಾರ್ದು. ಈಗ ಇದಕ್ಕೆ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅನ್ನಬೇಕು, ಆ ಥರ ಹುರ್ಕೊಳ್ಳಿ. ನಿಮ್ಮದು ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಜೀರಿಗೆನ ಜಾಸ್ತಿ ತೊಗೊಳ್ಳಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲನೂ ಬೇರೆ ಪ್ಲೇಟ್ ಸರ್ವ್ ಮಾಡಿಕೊಂಡು, ಈಗ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಅಂತ ಹೇಳಿಬಿಟ್ಟು. ನೀವು ಖಾರಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಇಡಿಯಷ್ಟು ತೊಗೊಂಡಿದ್ದೀನಿ. ನೋಡಿ, 1 ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೊಳ್ಳಿ. ಫ್ಲೇಮ್ ನೋಡ್ಕೊಂಬಿಟ್ಟು ಇಟ್ಕೊಳ್ಳಿ, ಫುಲ್ ಘಾಟಾಗ್ಬಿಡುತ್ತೆ ಮನೆ ಫುಲ್ಲೂ. ನೋಡಿ, ನಾನು ಯಾವ ಥರ ಹುರ್ಕೊತಾ ಇದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಹುರ್ಕೊಳ್ಳಿ. ಒಂದು ಡ್ರಾಪ್ ಹಾಕ್ಕೊಂಬಿಟ್ರೆ ಎಣ್ಣೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಗೆ ಅಂತ ಹೇಳಿಬಿಟ್ಟು. ಹಾಗೆಯೇ ಹುರ್ಕೊಬೋದು, ಬಟ್ ಬೇಗನೆ ನುಣ್ಣಗಾಗಲ್ಲ. ಈ ಥರ ಹುರ್ಕೊಳ್ಳಿ. ಇದನ್ನು ಒಂದು ಪ್ಲೇಟಿಗೆ ಎಲ್ಲ ಎತ್ತಿಟ್ಕೊಂಬಿಡಿ. ಈಗ ಹಂಚು ಬಿಸಿ ಇರುತ್ತಲ್ವ, ಆ ಬಿಸಿ ಈಗ ನೋಡಿ, ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು 3 ಈರುಳ್ಳಿ ತೊಗೊಂಡಿತ್ತಲ್ವ, ಆ ಈರುಳ್ಳಿನ ಅದರಲ್ಲಿ 2 ಕಟ್ ಮಾಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಬೇಕು ಸಾಂಬಾರಿಗೆ. ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಸ್ವಲ್ಪ ಅಂದರೆ ಕಂದು ಬಣ್ಣ ಬರೋ ತನಕ ಹುರ್ಕೊಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಲ್ಲನೂ ಲೇಯರ್ ಬಿಡೋ ಥರ ನೀಟಾಗಿ ನೋಡ್ಕೊಳ್ಳಿ. ಹಸಿ ಸ್ಮೆಲ್ ಇರಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಇದೆ ಅಲ್ವಾ ಈರುಳ್ಳಿ. ನಾನೆಲ್ಲ ಹುರ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಲಾಸ್ಟಿಗೆ ಹೇಗೆ ಆಗಿದೆ ಅಂತ ಹೇಳಿಬಿಟ್ಟು. ಈ ಥರ ಆಗಿದೆ. ಇನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಇದನ್ನೆಲ್ಲ ಬಾಡಿಸ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೋಡಿ, ಈಗ ಅದೇ ಅಂದರೆ ತವ ಇಟ್ಟಿದ್ವಲ್ವ, ಆ ತವನ ಆಫ್ ಮಾಡ್ಕೊಂಬಿಟ್ಟು ಧನಿಯಾ ಪೌಡ್ರ್ ಏನಿದೆಯೋ ಅದನ್ನು ಹಾಕ್ಕೊಂಬಿಟ್ಟು ಅದೇ ಹಂಚಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಎಲ್ಲ ಬಿಸಿ ಮಾಡಿ, ಯಾಕಂದರೆ ಅದು ತವ ಆನಲ್ಲಿದ್ದರೆ ಗ್ಯಾಸು ತವ ಬಿಸಿ ಆಗ್ತಿದ್ರೆ ಘಾಟಾಗುತ್ತೆ. ಅದು ಹೆಂಗಿದ್ರೂ ಬಿಸಿ ಇರುತ್ತಲ್ವ, ಧನಿಯಾ ಪೌಡ್ರ್ ಹಾಕ್ಕೊಂಡ ತಕ್ಷಣ ಅದು ಆಲ್ಮೋಸ್ಟ್ ಆಲು ಫ್ರೈ ಆಗಿರುತ್ತೆ ಅದರಲ್ಲಿ. ಈಗ ನೋಡಿ, ಪಾತ್ರೆ ಇಟ್ಟು ಆ ಪಾತ್ರೆ ಬಿಸಿ ಆಗಿತ್ತು ಆಲ್ರೆಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 1-2, ಅದು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಚಟಪಟ ಅನ್ನಿಸ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಳ್ಳಿ. ಇದಕ್ಕೆ ಸಾಸಿವೆ ಕಾಳು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಬಿಟ್ಟು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಎಲ್ಲನ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾ ಇರಿ. ಸ್ಟಾರ್ಟಿಂಗಲ್ಲಿ ಏನಕ್ಕೆ ಒಗ್ಗರಣೆ ಇಟ್ಟಿದ್ದೀನಿ ಅಂದರೆ, ಈ ಒಗ್ಗರಣೆ ಆದಮೇಲೆ ನಾವು ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಹಾಕ್ಕೊಂಬಿಡ್ಬೇಕು, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ನೋಡಿ, ಇದು ಫ್ರೈ ಆಗ್ತಾಯಿದೆ ಅಲ್ವಾ, ಈ ಥರ ಫ್ರೈ ಆಗಿದೆ. ಮಿಕ್ಸ್ ಮಾಡ್ಕೊತಾ ಇದೆ. ನೋಡಿ, ಬೆಳ್ಳುಳ್ಳಿ ಅನ್ನೋದು ಎಷ್ಟು ನೀಟಾಗಿ ಆಗ್ತಾಯಿದೆ, ಘಮ 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 ಅಂತಿರುತ್ತೆ. ತುಂಬ ಸಿಂಪಲ್ ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದು. ಈಗ ಬಂದ್ಬಿಟ್ಟು ಇದಕ್ಕೆ ನಾವು
ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ವಿ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ನಾವು ಆಲ್ರೆಡಿ ಈರುಳ್ಳಿ ಕೂಡ ರುಬ್ಬಿದ್ವಿ ಮಸಾಲೆಗೆ. ಇದು ಬೇರೆ ಸಪ್ರೇಟ್ ಒಗ್ಗರಣೆ ಕೊಡಬೇಕಂತ ಹೇಳಿಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಟೋಟಲಾಗಿ 4 ಈರುಳ್ಳಿ ತೊಗೊಂಡಿದ್ದೀವಿ. ನೋಡಿ ಒಗ್ಗರಣೆ ಆಗ್ತಾಯಿದೆ. ಒಗ್ಗರಣೆ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಒಗ್ಗರಣೆ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದಕ್ಕೆ ರುಬ್ಬಿದ್ದೀವಲ್ವ ಮಸಾಲೆ, ಆ ಮಸಾಲೆನ ಸೇರಿಸ್ಕೊಳ್ಳಿ. ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ ಫಸ್ಟು. ನೋಡಿ ಇಷ್ಟು ಮಸಾಲೆ ಆಗಿದೆ. ಈರುಳ್ಳಿ ಹಾಕ್ಕೊಂಡ್ರೆ ಮಸಾಲೆ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ನೋಡಿ ಇಷ್ಟು ಮಸಾಲೆ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ನ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತಳ ಹಿಡಿಯುತ್ತೆ ಮಸಾಲೆ. ಈಗ ಫ್ಲೇಮ್ ಕಡಿಮೆನೇ ಇರಲಿ, ಅದನ್ನ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಹಸಿ ಸ್ಮೆಲ್ ಇರುತ್ತಲ್ವ ಅದು ಹೋಗೋದಕ್ಕೆ. ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಮಸಾಲೆ ಇರುತ್ತಲ್ವ, ಹಾಗಾಗಿ ಆ ನೀರನ್ನ ಕೂಡ ಈ ಮಸಾಲೆಗೆ ಹಾಕ್ಕೊಂಬಿಡಿ. ನೋಡಿ ಈ ಥರ ಕುದಿಬೇಕು. ಫ್ಲೇಮ್ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಾಗತ್ತೆ. ಮಸಾಲೆ ಇರುತ್ತಲ್ವ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಿಂಗೆ ಅಲ್ಗಾಡಿಸ್ಕೊಂಡ್ರೆ ಮಸಾಲೆ ಕೂಡ ಸಿಗುತ್ತೆ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಬಿಟ್ಟು ಇದನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ. ಅದು ಕುದೀತಾ ಎಣ್ಣೆ ಬಿಡುತ್ತೆ. ಆಗ ಮಸಾಲೆನೂ ಚೆನ್ನಾಗಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಕುದಿಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈರುಳ್ಳಿ ಎಲ್ಲ ರುಬ್ಬಿದ್ದೀವಲ್ವ, ಅದು ಆ ಮಸಾಲೆ ಸ್ಮೆಲ್ಲು ಎಲ್ಲ ಹೋಗಬೇಕು. ನಾನು ಹುಣಸೆ ಹಣ್ಣಿಂದು ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ರುಬ್ಬಿದ್ದೀನಿ. ನೀವು ಹುಣಸೆ ರಸ ನಾವು ಬಿಡ್ತೀವಿ ಅಂದರೆ ಸಪ್ರೇಟಾಗಿ ಬಿಟ್ಕೊಳ್ಳಿ. ನಾನು ಯಾವುದೇ ಸಾಂಬಾರಿಗಾದರೂ ಕೂಡ ಹುಣಸೆ ಹಣ್ಣು ರುಬ್ಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಅನ್ನಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ, ಸಾಂಬಾರಿಗೂ ಕೂಡ ಉಪ್ಪು ಹಾಕ್ತೀವಿ. ಬೇಕಾದ್ರೆ ಕಡಿಮೆ ಬಿದ್ದರೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮನೇಲಿ ಮಾಡಿರುವಂತಹ ಸಾಂಬಾರು ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದ್ರ ಜೊತೆಗೆ ನಾನು ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದನ್ನು. ನಾನು ಹಿಂಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಂಗು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಇಂಗು ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪೌಡರು. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ನೋಡಿ ಕುದೀತಾ ಇದೆ. ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಬರೋದಿಲ್ಲ, ಅಯ್ಯೋ ತುಂಬ ಜನ ಊಟ ಮಾಡ್ತಿರ್ತಾರೆ, ಕೆಡಿಸ್ಬಿಟ್ರೆ ಹೇಗೆ ಅನ್ನೋ ಭಯ ಇದ್ದೇ ಇರುತ್ತೆ ಎಲ್ರಿಗೂ. ಇದೇ ಥರ ನೀವು ಮಾಡಿ ಮನೇಲಿ ಒಮ್ಮೆ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ತುಂಬ ನೀರಾಗಿ ರಸಂ ಥರ ಮಾಡೋಕ್ಕೆ ಹೋಗಬೇಡಿ, ತುಂಬ ಗಟ್ಟಿಯಾಗೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಒಂದು ಹದ ಅನ್ನೋದಿರುತ್ತೆ, ಯಾವ ಸಾಂಬಾರು ಯಾವ ಥರ ಮಾಡಿದರೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡ್ಕೊಳ್ಳಿ. ನೋಡಿ ಕುದೀತಾ ಇದೆ ಸಾಂಬಾರು ಬಂದುಬಿಟ್ಟು. ನೋಡಿ ಈ ಥರ ಆಗಿದೆ ಮಸಾಲೆ. ಚೆನ್ನಾಗಿ ಇದರಲ್ಲೇ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಸಾಲೆ ಕುದ್ಬಿಟ್ರೆ ನಾವು ಸಾಂಬಾರಲ್ಲಿ ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ. ನೋಡಿ ಕಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಕಟ್ ಬಂದುಬಿಟ್ಟು ಜಾಸ್ತಿನೇ ಇದೆ ನಮ್ಮದು ಕಟ್ಟು. ಯಾಕಂದರೆ ಒಂದು ಬೌಲಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದು. 1-2 ಕುದಿ ಬರೋ ತನಕ ಬಿಡಿ. ಅದು ಕುದ್ಮೇಲೆ ನೀವು ಆಫ್ ಮಾಡ್ಕೊಂಬಿಡಿ. ಮಸಾಲೆ ಆಲ್ರೆಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. 1-2 ಕುದಿ ಬಂದರೆ ಆಫ್ ಮಾಡ್ಕೊಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.